ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿದೆ ವಾಸಿಷ್ಠಾಯ ನಮೋ ನಮಃ. ನಮ್ಮ ಭಗವದ್ಗೀತೆ ಅಂದಿದ ತಕ್ಷಣ ನಾವು ಮೊದಲಿಗೆ ಏನು ಅನ್ಕೋತೀವಿ, ಅದು ತುಂಬ ರಿಲಿಜಿಯಸ್ ಟೆಕ್ಸ್ಟ್ ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ನಮ್ಮ ಜನನದಿಂದ ಮರಣದವರೆಗೂ ಒಂದೊಂದು ಸಂದರ್ಭದಲ್ಲೂ ಅದು ನಮಗೆ ಮಾರ್ಗದರ್ಶಿಯಾಗಿ ಇದೆ. ಹೇಗೆ ಅಂತ ನಾವು ಯೋಚನೆ ಮಾಡಿದ್ರೆ, ಮೊದಲಿಗೆ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗ ಅಂತ ಶುರುವಾಗುತ್ತೆ. ಯಾಕೆ ಅಂದರೆ ಅರ್ಜುನ ಶಬ್ದ ಮಾಡಿರ್ತಾನೆ, ನಾನೆಲ್ಲರನ್ನೂ ಕೌರವರನ್ನ ಎಲ್ಲರನ್ನೂ ನಾನು ಮೆಟ್ಟಿ ನಿಲ್ತೀನಿ ಅಂತ. ಆದರೆ ಅವನೇ ಕುರುಕ್ಷೇತ್ರದಲ್ಲಿ ಹೋಗಿ ನಿಂತಾಗ ಎದುರುಗಡೆ ಇರುವಂತಹ ಕೌರವರನ್ನು ನೋಡಿದಾಗ ವಿಷಾದ ಹೊಂದ್ತಾನೆ. ನನ್ನ ಕೈಲಿ ಆಗಲ್ಲಪ್ಪ, ನಾನು ಇದನ್ನು ಮಾಡಲ್ಲ, ನನ್ನವರನ್ನೇ ನಾನು ಕೊಲ್ಲುವಂಥದ್ದು ಮಹಾಪಾಪ ಅಂತ ಅವನು ಅನ್ಕೊಂಡ್ಬಿಡ್ತಾನೆ. ಅಲ್ಲಿಂದ ಶುರುವಾಗುತ್ತೆ. ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಸಮಯ ನಮ್ಮ ಆತ್ಮೀಯರು ನಮ್ಮವರು ಅಂತ ಏನು ಅನ್ಕೊಂಡಿರ್ತೀವಿ, ಅವರು ಮಾಡುವಂತಹ ಕೆಲಸವೆಲ್ಲ ನಮಗೆ ಒಳ್ಳೇದಾಗೇ ಕಾಣಿಸ್ತಾ ಹೋಗುತ್ತೆ. ನಮಗೆ ಗೊತ್ತಾಗಲ್ಲ ಅವ್ರು ನಮ್ಮ ಏನು ಮಾಡ್ತಾ ಇದ್ದಾರೆ, ಸರಿಯಾಗಿ ಮಾಡ್ತಾ ಇದ್ದಾರ, ನಾವು ಸರಿಯಾದ ದಾರಿ ನಡೀತಾ ಇವಾಗ ಗೊತ್ತಾಗದೇ ಇಲ್ಲ. ನಾವು ಅನ್ಕೊಂಡ್ಬಿಡ್ತೀವಿ, ಓ ನಮ್ಮಮ್ಮ ನನಗೆ ಒಳ್ಳೇದೇ ಮಾಡ್ತಾಳೆ, ನಮ್ಮಪ್ಪ ನಮಗೂ ಒಳ್ಳೇದೇ ಮಾಡ್ತಾರೆ, ನನ್ನ ಮಿತ್ರರು ಇವರು ನಮ್ಮ ಬಾಂಧವರು ಆತ್ಮೀಯರು ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ಎಲ್ಲಿ ಡಿಫ್ರೆನ್ಶಿಯೇಟ್ ಮಾಡಬೇಕು, ಹೇಗೆ ಅದನ್ನು ತಗೊಂಡು ಹೋಗ್ಬೇಕು ಅನ್ನೋದನ್ನ ಭಗವದ್ಗೀತೆ ತುಂಬ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಮೊದಲಿಗೆ ಅರ್ಜುನ ವಿಷಾದ ಯೋಗ ಬಂದ ನಂತರ ಭಗವಾನ್ ಶ್ರೀಕೃಷ್ಣ ಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು, ಯಾವುದು ಮಾಡತಕ್ಕದ್ದು ಯಾವುದು ಮಾಡಬಾರದು ಅನ್ನೋದನ್ನ ವಿವೇಚನೆ ಕೊಡ್ತಾ ಹೋಗ್ತಾರೆ. ಅದರ ನಂತರ ನಾವು ಅವರಿಗೆ ನಮ್ಮನ್ನ ನಾವು ಅರ್ಜುನನಿಗೆ ಕಂಪೇರ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ಆಗಾಗ ಏನೋ ಒಂದು ಗೊಂದಲ ಬರ್ತಾನೇ ಇರುತ್ತೆ. ನಾವು ಮಾಡ್ತಾ ಇರೋದು ಸರಿನಾ, ನಾವು ಹೆಜ್ಜೆ ಇಡ್ತಾ ಇರೋದು ಸರಿನಾ, ಒಳ್ಳೆಯವ್ರಿಗೆ ಯಾಕೆ ಒಳ್ಳೇದೇ ಆಗಲ್ಲ, ಯಾವಾಗ ಕಷ್ಟನೇ ಬರುತ್ತೆ, ಇಂಥದ್ದೆಲ್ಲ ಚಿಕ್ಕ 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 ವಿಷಯಗಳನ್ನ ನಾವು ಏನ್ ಅನ್ಕೊಂಡ್ಬಿಡ್ತೀವಿ, ಇದಿ ಹಣೆ ಬರಹ ಅಂತ ಅನ್ಕೊಂಡ್ಬಿಡ್ತೀವಿ. ಹಾಗಲ್ಲ, ಅದು ನಾವು ನೋಡುವ ರೀತಿಯನ್ನು ಬದಲಾಯಿಸುವಂತಹ ಶಕ್ತಿ ಭಗವದ್ಗೀತೆಗೆ ಒಂದೊಂದು ಅಧ್ಯಾಯದ ಒಂದೊಂದು ಶ್ಲೋಕದ ಒಂದೊಂದು ಅಕ್ಷರಕ್ಕೂ ಇದೆ ಅನ್ನೋದನ್ನ ನಾನು ಸತತವಾಗಿ ಆಲ್ಮೋಸ್ಟ್ ಇವಾಗಿನ 3 ತಿಂಗಳಿಂದ ಸೇರ್ಕೊಂಡಿದ್ದೀನಿ. ಅದರಲ್ಲೇ ನನಗೆ ಎಷ್ಟೋ ಒಂದು ಜ್ಞಾನದ ಒಂದು ತಿಳುವಳಿಕೆ ಗೊತ್ತಾಗ್ತಾ ಬರ್ತಾ ಇದೆ. ನಮ್ಮ ಲೈಫನ್ನ ಯಾವ ಪರ್ಸ್ಪೆಕ್ಟಿವ್ ಇಂದ ನೋಡಬೇಕು, ಯಾವುದು ಸರಿ ಯಾವುದು ತಪ್ಪು, ಯಾವುದು ಮೋಹ ಅಂದ್ರೆ ಏನು, ಆಸೆಗಳು ಅಂದ್ರೆ ಏನು, ಅದನ್ನ ಇಂದ್ರಿಯಗಳು ಅಂದ್ರೆ ಏನು, ಇಂದ್ರಿಯಗಳಿಂದ ಬುದ್ಧಿ, ಬುದ್ಧಿಯಿಂದ ಮನಸ್ಸು, ಮನಸ್ಸಿಂದ ಆತ್ಮ, ಹೀಗೆ ಯಾವ್ಯಾವ ರೀತಿಯಲ್ಲಿ ನಾವು ಗೆಲ್ಲಬೇಕು. ನಿಗ್ರಹ ಅನ್ನೋದಕ್ಕಿಂತ ನಾವು ಗೆಲ್ಲೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡಿದಾಗ ನಮಗ್ ಬೇಕು ಅಂದ್ರೆ ನಾವು ಬೇಕು, ಬೇಡ ಅಂದ್ರೆ ಬೇಡ, ಆ ಲೆವೆಲ್ ಏನ್ ಹೇಳೋದು ಭೌತಿಕವಾಗಿ ಬೆಳಿತೀವಿ. ಅದ್ ಆಗ್ತಾ 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 ಏನಾಗತ್ತೆ, ನಮಗೆ ಕರ್ಮ ಧರ್ಮ ಇದನ್ನು ಮಾಡುವಂತಹ ಮೂಲಗಳು ತಿಳಿತಾ ಹೋಗುತ್ತೆ. ಈ ಜ್ಞಾನವನ್ನು ನಾವು ಬೆಳೆಸ್ಕೊಂತ ಇದರ ಮೂಲ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಒಂದು ಹಂತದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಧ್ಯಾನವನ್ನ ಮಾಡ್ತೀವಿ, ಅಷ್ಟಾಂಗ ಯೋಗಗಳನ್ನ ಮಾಡ್ತೀವಿ. ಯೋಗವನ್ನು ನಾವು ಈಗ ಕಲಿತಾ ಇರುವಂತಹ ಯೋಗದ ರೀತಿ ಅಲ್ಲ, ನಿಜವಾದ ರೂಪ ಭಗವದ್ಗೀತೆಯಲ್ಲಿ ಇದೆ. ಅಂದ್ರೆ ಧ್ಯಾನವನ್ನು ಹೇಗೆ ಮಾಡಬೇಕು, ಅದರಲ್ಲಿ ಪರಮಾತ್ಮನನ್ನು ಹೇಗೆ ಕಾಣಬೇಕು. ಬೇರೆ ಮೈ ಬಗ್ಸೋದು ಅಥವಾ ಪೂರಕ ರೇಚಕ ಮಾಡಿ ನಾವು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು ಯೋಗ ಅಲ್ಲ. ಅದರಲ್ಲಿ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಹೇಗೆ ತಗೋಬೇಕು, ಯಾವ ಯೋಗ ಇದೆ, ಅದರಲ್ಲಿ ಯಾವ ಫಲ ಸಿಗತ್ತೆ, ಅದರಲ್ಲಿ ಯಾವ ರೀತಿಯ ಮನುಷ್ಯರು ಹೇಗೆ ತಾಮಸಿಕ ರಾಜಸಿಕ ಇಂದ ಸಾತ್ವಿಕ ಅದಕ್ಕೂ ಮೇಲೆ ಹೋಗಕ್ ಟ್ರೈ ಮಾಡ್ಬೋದು ಅನ್ನೋದನ್ನ ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಕೃಷ್ಣ ಹೇಳ್ತಾನೆ ಬರ್ತಾನೆ. ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದರ ಫಲವನ್ನು ಅಪೇಕ್ಷಿಸದೆ ಭಗವಂತನ ಒಬ್ಬನನ್ನೇ ಫಲವನ್ನಾಗಿ ಇಟ್ಕೊಂಡು ಮಾಡಿದಾಗ ಆ ಕೆಲಸದಲ್ಲಿ ಬರುವಂತಹ ಸುಖ ದುಃಖ ನಮಗೆರಡೂ ತಟ್ಟಬಾರ್ದು. ಅಂದ್ರೆ ನಾವು ಇವಾಗ ಹೇಳಿದ್ರು ಮಕ್ಕಳು ಸಮಶತ್ರೋಚ ಮಿತ್ರೇಚ ತಥಾ ಮಾನಾಪಮಾನಯೋಹೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ ಅಂತ. ಶೀತ ಆಗ್ಲಿ, ಉಷ್ಣ ಆಗ್ಲಿ, ದುಃಖ ಆಗ್ಲಿ, ಸುಖ ಆಗ್ಲಿ, ಶತ್ರು ಆಗ್ಲಿ, ಮಿತ್ರ ಆಗ್ಲಿ, ಏನೇ ಬಂದ್ರೂ ನಾವು ಮಾನ ಆಗ್ಲಿ ಅಪಮಾನ ಆಗ್ಲಿ, ಯಾರೋ ನಮ್ಮನ್ನು ಅವಮಾನ ಮಾಡ್ತಾರೆ
ಮಾಡ್ತಾರೆ, ಅವಾಗ ನಮಗೆ ಅವ್ರ ಮೇಲೆ ಕೋಪ ಬಂದ್ಬಿಡತ್ತೆ, ದ್ವೇಷ ಬರುತ್ತೆ, ನಾವು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತೀವಿ, ನಮ್ಗೆ ಏನ್ ಬೇಕು ನಾವು ಅದನ್ನ ಬಿಟ್ಬಿಡ್ತೀವಿ. ಆ ತರ ಮಾಡದೆ ಹೇಗೆ ನಾವು ಅದನ್ನ ತಗೋಬೇಕು, ಮೈಂಡ್ ಹೇಗೆ ಪರ್ಸೀವ್ ಮಾಡ್ಕೋಬೇಕು, ಥಾಟ್ಸ್ ನ ಹೇಗೆ ತಗೋಬೇಕು, ಇದನ್ನೆಲ್ಲ ಪ್ರತಿಯೊಂದು ಅಧ್ಯಾಯದಲ್ಲೂ ಹೇಳ್ಕೊಂಡು ಬಂದಾಗ, ಇದರ ನಂತರ ನಮ್ಮ ಆಹಾರದಲ್ಲಿ ಇವತ್ತು ರಾಜೀವ್ ಭಯ್ಯ ಅವರ ಪುಣ್ಯ ಸ್ಮರಣೆ ಮತ್ತು ಜನ್ಮದಿನ ಅಂಗವಾಗಿ ನಾವು ಸ್ವದೇಶಿ ವಿಚಾರಗಳನ್ನು ಮಾತಾಡಕ್ ಬಂದಿದ್ದೀವಿ. ಆಹಾರಗಳಲ್ಲಿ ಈಗಿನ ಸ್ವದೇಶಿ ಆಹಾರಗಳಲ್ಲಿ ನಾವು ಎಲ್ಲಿ ಹೇಗೆ ಕಾಣ್ತಾ ಇದ್ದೀವಿ ಗೊತ್ತಿಲ್ಲ. ಎಲ್ಲೋ ವೆಸ್ಟರ್ನೈಸ್ ಇಂದ ಇಂಪೋರ್ಟ್ ಮಾಡಿರುವಂತ ಫ್ರೂಟ್ಸ್ ನ ತಿಂತೀವಿ, ಆಹಾರಗಳನ್ನು ತಗೋತೀವಿ, ಅಲ್ಲೇ ಜಾಸ್ತಿ ಪ್ರೋಟೀನ್ಸ್ ಇದೆ, ವಿಟಮಿನ್ಸ್ ಇದೆ ಅಂತ ಬಿಲೀವ್ ಮಾಡ್ತೀವಿ. ಅದಲ್ಲದೆ ನಮ್ಮ ದೇಶದಲ್ಲಿ ನಾವೇ ಬೆಳೆದಂತಹ ಆಹಾರಗಳಲ್ಲಿ ಯಾವ ರೀತಿಯಾದಂತಹ ಆಹಾರಗಳನ್ನು ತಗೋಬೇಕು, ಅದು ನಮ್ಗೆ ಹೇಗೆ ಸಾತ್ವಿಕತೆಯನ್ನು ಕೊಡುತ್ತೆ, ದೇವರ ಒಂದು ಉಪಾಸನೆ ಮಾಡೋದಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಪ್ರತಿಯೊಂದು ಅಷ್ಟು ವಿಸ್ತಾರವಾಗಿ ಕೃಷ್ಣ ಹೇಳೋದಿಕ್ಕೆ ಸಾಧ್ಯನೇ. ಅಂದ್ರೆ ನಮ್ಗದು ಅರ್ಥ ಮಾಡ್ಕೊಳ್ಳೋಕ್ ಶಕ್ತಿ ಇಲ್ಲ. ಇಂಥ ನಮ್ಮ ಮೇಡಂತಹ ಗುರುಗಳ ಮಾರ್ಗದರ್ಶನದಲ್ಲಿ ಅದರ ಒಂದು ಅಟ್ಲೀಸ್ಟ್ ಒಂದು 5% ಅರ್ಥ ಮಾಡ್ಕೊಂಡ್ರೆ ನಾವು ಖಂಡಿತ ಮೋಕ್ಷ ಸಾಧನೆಗೆ ಇರುವಂತಹ ಮುಂದಿನ ದಾರಿಯನ್ನ ನಾವು ಖಂಡಿತ ತಲುಪ್ತೀವಿ. ಲಾಸ್ಟ್ ಆಗಿ ಶ್ರೀಕೃಷ್ಣ ಏನ್ ಹೇಳ್ತಾನೆ, ನಾನೇ ತತ್ವ, ನನ್ನಲ್ಲೇ ಎಲ್ಲವೂ ಅಡಗಿದೆ, ಅದರಿಂದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚಃ. ಆ ಮಾಶುಚಃ ಅನ್ನುವಂತಹ ಒಂದು ಪದ ಎಷ್ಟು ಅದ್ಭುತವಾದ ಪದ ಅಂದ್ರೆ, ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡ, ನೀನ್ ಏನನ್ನೂ ಚಿಂತೆ ಮಾಡಬೇಡ, ನಾನಿದ್ದೀನಿ, ಅದೊಂದೇ ಒಂದು ನಂಬಿಕೆಯನ್ನು ನಾವು ಇಟ್ಕೊಂಡು ನಾವು ಎಲ್ಲಾ ಧರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋದಾಗ ಆ ದೇವರು ನಮ್ಮನ್ನ ನಾವು ಮಾತ್ರ ದೇವರನ್ನು ಸ್ಮರಿಸೋದಿಲ್ಲ, ದೇವರು ಸಹ ನಮ್ಮನ್ನ ಸ್ಮರಿಸ್ತಾನೆ. ನಮಗೆ ಬೇಕಾಗಿರುವಂತಹ ಎಲ್ಲ ಒಂದು ರೀತಿಯಾದಂತಹ ಏನ್ ಹೇಳೋದು, ಈಗಿನ ಕಾಲದಲ್ಲಿ ಮ್ಯಾನಿಫೆಸ್ಟೇಷನ್ ಅಂತೀವಿ, ಅದಂತೀವಿ ಇದಂತೀವಿ, ಆದ್ರೆ ನಮಗೆ ಆ ದಾರಿಯನ್ನ ತೋರಿಸ್ಕೊಂಡು ಅವನ ಹತ್ರ ನಮ್ಮನ್ನ ಸೇರಿಸ್ಕೊಳ್ಳುವಂತಹ ಸಂಕಲ್ಪವನ್ನ ಅವನು ಮಾಡ್ತಾನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಗೀತೆಯ ಸಾರವನ್ನ ನನಗೆ ತಿಳಿದ ಮಟ್ಟದಲ್ಲಿ ಕೊಟ್ಟ ಸಮಯದಲ್ಲಿ ಹೇಳುವಂತಹ ಪ್ರಯತ್ನ. ಮೋಸ್ಟ್ಲಿ ಎಲ್ಲರಿಗೂ ತಕ್ಕ ಮಟ್ಟಕ್ಕದು ರೀಚ್ ಆಗಿರುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.